ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ಮುಖ್ಯಸ್ಥ ಹಸನ್ ನಸ್ರುಲ್ಲಾನನ್ನ ಇಸ್ರೇಲಿ ಸೈನ್ಯ ಹೊಡೆದುರುಳಿಸಿದೆ. ಬಟ್ ಇದು ಅಷ್ಟು ದೊಡ್ಡ ವಿಚಾರ ಏನೂ ಅಲ್ಲ ಬಿಡಿ. ಇಸ್ರೇಲ್ಗೆ ತನ್ನ ಶತ್ರುಗಳನ್ನ ಅಂದ್ರೆ ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕನ್ನುವಂಥದ್ದು ಬಹಳ ಚೆನ್ನಾಗಿ ಗೊತ್ತು. ಆದ್ರೆ ಇಲ್ಲಿ ಅದಕ್ಕಿಂತ ಮುಖ್ಯವಾದಂಥ ಒಂದು ವಿಚಾರ ಇದೆ. ಏನು? ಇಸ್ರೇಲ್ ತನ್ನ ಶತ್ರುವನ್ನ ತನಗೆ ತೊಂದರೆ ಕೊಡ್ತಾ ಇದ್ದಂತಹ ಮುಳ್ಳನ್ನ ಬುಡ ಸಮೇತವಾಗಿ ಕಿತ್ತು ಹಾಕಿದ್ರೆ ಇಲ್ಲಿ ನಮ್ಮ ಭಾರತದ ಒಂದಷ್ಟು ಜನರಿಗೆ ಅಂತ ಇಂಡೈರೆಕ್ಟ್ ಆಗಿ ಏನು ಹೇಳೋದಿಲ್ಲ ಬಿಡಿ, ಒಂದಷ್ಟು ದೇಶದ್ರೋಹಿ ಭಾರತೀಯ ಮುಸಲ್ಮಾನರಿಗೆ ಆ ನೋವನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಿಜ್ಬುಲ್ಲಾ ಉಗ್ರರ ಹತ್ಯೆಯನ್ನು ಖಂಡಿಸಿ ಇಲ್ಲಿ ಭಾರತದಲ್ಲಿ ದೇಶದ್ರೋಹಿ ಮುಸಲ್ಮಾನರ ಪ್ರತಿಭಟನೆ ನಡೆಯುತ್ತೆ. ಶ್ರದ್ಧಾಂಜಲಿ, ಶೋಕಾಚರಣೆ, ಆ ಉಗ್ರನ ಪರ ಜೈಕಾರ. ಅಬ್ಬಬ್ಬಬ್ಬ, ಏನು ಪ್ರೀತಿ, ಏನು ಅನುಕಂಪ ಅಲ್ವಾ? ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶದ ಲಕ್ನೋ, ಹೀಗೆ ಹಲವಾರು ಕಡೆ ಮುಸಲ್ಮಾನರ ಪ್ರೊಟೆಸ್ಟ್ ನಡೀತಾ ಇದೆ. ಸತ್ತಿರುವಂಥದ್ದು ಯಾವುದೋ ರಾಷ್ಟ್ರೀಯವಾದಿ ಅಲ್ಲ, ಆತ ಒಬ್ಬ ಕುಖ್ಯಾತ ಉಗ್ರ. ಅಂಥವನ ಸಾವಿಗೆ ಇಲ್ಲಿ ಭಾರತೀಯ ಮುಸಲ್ಮಾನರು ಅನುಕಂಪವನ್ನ ತೋರ್ತಾರೆ ಅಂತ ಹೇಳಿದ್ರೆ ಏನರ್ಥ? ಯಾಕಾಗಿ ಪ್ರತಿಭಟನೆ? ಯಾರಿಗಾಗಿ ಶೋಕಾಚರಣೆ? ಯಾರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ? ಯಾರ ಪರ ಜೈಕಾರವನ್ನ ಕೂಗ್ತಾ ಇದ್ದೀರಾ? ಭಾರತದಲ್ಲಿ ನಿಂತ್ಕೊಂಡು ಈ ದೇಶದ ಅನ್ನವನ್ನ ತಿಂದು ಯಾವುದೋ ದೇಶದ ಉಗ್ರನ ಪರ ಸಂತಾಪವನ್ನ ಸೂಚಿಸ್ತಾ ಇದ್ದೀರಲ್ವಾ? ಹೊಟ್ಟೆಗೆ ಅನ್ನನ ತಿಂತೀರೋ ಬೇರೇನಾದ್ರೂ ತಿಂತೀರಾ? ಅಲ್ಲ, ಡೌಟ್ ಇದೆ ನನಗೆ. ನಿಮಗೆ ಅವರುಗಳ ಮೇಲೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಅನುಕಂಪ ಇದ್ರೆ ಹೋಗಿ ದಯವಿಟ್ಟು ಅಲ್ಲಿಗೆ. ಯಾಕೆ ಇದ್ದೀರಾ ಇನ್ನು ಇಲ್ಲಿ? ಒಬ್ಬ ಉಗ್ರನ ಪರ ಹೋರಾಟವನ್ನ ಮಾಡೋರು ನೀವು. ಇನ್ನು ನಿಮ್ಮ ಮನಸ್ಥಿತಿ ಅದು ಎಂಥದ್ದಿರ್ಬೋದು ಅಂತ ಅರ್ಥ ಆಗತ್ತೆ. ನೀವೆಲ್ಲ ಅವತ್ತು ನಮ್ಮ ದೇಶ ವಿಭಜನೆ ಆದಾಗ ತಪ್ಪಿ ಉಳ್ಕೊಂಡಿರುವಂತಹ ಉಗ್ರ ಸಂತತಿ. ಹೌದೋ ಅಲ್ವೋ? ಈ ವಿಡಿಯೋ ಒಂದು ಬಾರಿ ನೋಡಿ. ಇಸ್ರೇಲ್ ವಿರುದ್ಧ ಕುಖ್ಯಾತ ಉಗ್ರ ಹಸನ್ ನಸ್ರುಲ್ಲಾ ಪರ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ವೇಟ್, ಇಲ್ಲಿ ಮೊದಲನೇದಾಗಿ ಸತ್ತಿರುವಂತಹ ಹಸನ್ ನಸ್ರುಲ್ಲಾ ಇಸ್ರೇಲ್ನ ದಿ ಮೋಸ್ಟ್ ವಾಂಟೆಡ್ ಉಗ್ರ. ಅವರಾತನನ್ನು ಹೊಡೆದು ಹಾಕಿದ್ದಾರೆ. ಎರಡನೆಯದಾಗಿ ಅದು ಇಸ್ರೇಲ್ ಲೆಬನಾನ್, ಇಸ್ರೇಲ್ ಹಿಜ್ಬುಲ್ಲಾ ಮಧ್ಯದಲ್ಲಿ ನಡೀತಾ ಇರುವಂತಹ ಒಂದು ಸಮರ, ಅದು ಅವರ ಸಮಸ್ಯೆ. ಇಲ್ಲಿ ನಾನು ಕೇಳುವಂಥದ್ದು, ಹೀಗಿರುವಾಗ ಈ ಹಸನ್ ನಸ್ರುಲ್ಲಾ ಅನ್ನುವಂತಹ ಒಬ್ಬ ಕುಖ್ಯಾತ ಉಗ್ರನ ಪರ ಭಾರತೀಯ ಮುಸಲ್ಮಾನರು ಯಾಕಾಗಿ ಪ್ರತಿಭಟನೆಯನ್ನ ಮಾಡಬೇಕು? ಆ ಉಗ್ರನ ಮೇಲೆ ನಿಮಗೆ ಯಾಕ್ರಿ ಅಷ್ಟೊಂದು ಪ್ರೀತಿ? ಆತ ನಿಮಗೆ ಅಂಥದ್ದು ಏನ್ ಮಾಡಿದಾನೆ ಅಂತ? ಇದರಲ್ಲಿ ಆಸ್ ಯೂಶುವಲ್ ರಾಜಕೀಯ ನಾಯಕರ ಸಪೋರ್ಟ್ ಕೂಡ ಇದೆ. ಜಮ್ಮುವಿನಲ್ಲಿ PDP ಕಾರ್ಯಕರ್ತರ ಶ್ರದ್ಧಾಂಜಲಿ ಮೆರವಣಿಗೆ ಬೇರೆ ನಡೆಯುತ್ತೆ. ನೀವು ಜಮ್ಮು ಕಾಶ್ಮೀರದ PDP ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಟ್ವೀಟ್ ಅನ್ನು ಒಂದು ಬಾರಿ ಓದಬೇಕು. ಓದ್ತೀನಿ, ಕೇಳಿಸ್ಕೊಳ್ಳಿ. Cancelling my campaign tomorrow in solidarity with the martyrs of Lebanon and Gaza, especially Hassan Nasrullah. We stand with the people of Palestine and Lebanon in the hour of immense grief and exemplary resistance. ಹಸನ್ ನಸ್ರುಲ್ಲಾ ಸಾವು ಅಪಾರವಾದಂತಹ ದುಃಖ ತಂದಿದೆ. ಲೆಬನಾನ್ ಮತ್ತು ಗಾಜಾದ ಹುತಾತ್ಮರಿಗೆ ಶ್ರದ್ಧಾಂಜಲಿನ ಸಲ್ಲಿಸ್ತೀನಿ. ಲೆಬನಾನ್, ಗಾಜಾದ ಹುತಾತ್ಮರಿಗಾಗಿ ಚುನಾವಣಾ ಪ್ರಚಾರವನ್ನ ರದ್ದು ಮಾಡ್ತಾ ಇದ್ದೀನಿ. ಇದು ಒಬ್ಬ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಹೇಳುವಂತಹ ಮಾತುಗಳು. ಏನ್ ಹೇಳ್ತಾರೆ? ಹುತಾತ್ಮರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತೀನಿ. ಓಹೋ, ಅಂಡ್ ಚುನಾವಣಾ ಪ್ರಚಾರವನ್ನ ರದ್ದು ಮಾಡೋದು ಅದು ಯಾಕೆಂದು ಗೊತ್ತಲ್ವಾ? ಎಸ್, ಅಫ್ಕೋರ್ಸ್ ಮುಸಲ್ಮಾನರ ಓಲೈಕೆ. ಇನ್ನು ಅದೇ ರೀತಿ ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಸಂಸದ ರುಹುಲ್ಲಾ ಮೆಹದಿ ಹೇಳ್ತಾನೆ, ಹಸನ್ ನಸ್ರುಲ್ಲಾ ಹತ್ಯೆ ಅತಿ ದೊಡ್ಡ ದುರಂತ ಅಂತ. ಉಗ್ರನ ಹತ್ಯೆ ಒಂದು ದುರಂತ ಅಂತ ಆತ ಬಣ್ಣಿಸ್ತಾ ಇದ್ದಾನೆ. ಅಂಡ್ ಇಲ್ಲಿ ನಿಮ್ಮ ಗಮನದಲ್ಲಿರಲಿ,
ಇದೇ ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಇದೆಯಲ್ಲ, ಈ ಪಕ್ಷದ ಜೊತೆಗೆ ಈ ಕಾಂಗ್ರೆಸ್ ಮೈತ್ರಿಯನ್ನ ಮಾಡಿಕೊಂಡಿದೆ. ಮುಂದೆ ಎಕ್ಸ್ಟ್ರಾ ಏನು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ಳುತ್ತೀನಿ. ಇನ್ನು ಟಿಎಂಸಿ ಸಂಸದ ಸಾಕಿತ್ ಗೋಖಲೆ ಹೇಳ್ತಾನೆ, ಹಸನ್ ನಸ್ರುಲ್ಲಾನನ್ನ ಉಗ್ರ ಅಂತ ಕರೆಯುವಂಥದ್ದು ಮೂರ್ಖತನ ಅಂತ. ಈ ವ್ಯಕ್ತಿಗೆ ಬಾಂಗ್ಲಾದೇಶದ ಹಿಂದೂಗಳ ಮಾರಣ ಹೋಮ ನಡೆದಾಗ ಕಣ್ಣಿಗೆ ಪೊರೆ ಬಂದಿತ್ತು ಅಂತ ಅನ್ಸುತ್ತೆ. ಈಗ ಸರಿಯಾಗಿರ್ಬೇಕು ಅಲ್ವಾ? ಇನ್ನು ಶಿಯಾ ಪರ್ಸನಲ್ ಬೋರ್ಡ್ ಮುಖ್ಯಸ್ಥ ಮೌಲಾನಾ ಯೂಸುಫ್ ಅಬ್ಬಾಸ್ ಹೇಳ್ತಾನೆ, ಹಸನ್ ನಸ್ರುಲ್ಲಾ ಹತ್ಯೆಗೆ 3 ದಿನ ಶೋಕಾಚರಣೆಯನ್ನ ಮಾಡಬೇಕು. 3 ದಿನ ಸಾಕ? ಅಲ್ ಖೈದಾ ಮುಖ್ಯಸ್ಥ ಒಸಾಮಾ ಬಿನ್ ಲ್ಯಾಡನ್ ಗೊತ್ತಲ್ವಾ ನಿಮಗೆ? ಎಸ್, ಆತನಿಗೂ ಈ ಹಸನ್ ನಸ್ರುಲ್ಲಾನಿಗೂ ಏನು ಹೆಚ್ಚು ಡಿಫರೆನ್ಸ್ ಇಲ್ಲ. 32 ವರ್ಷಗಳಿಂದ ಹಿಜ್ಬುಲ್ಲಾ ಉಗ್ರ ಸಂಘಟನೆ ನಾಯಕನಾಗಿದ್ದಂಥವನು ಈತ. 20ಕ್ಕೂ ಹೆಚ್ಚು ದೇಶಗಳನ್ನ ಇಸ್ಲಾಂ ಹೆಸರಲ್ಲಿ ಗುರಿಯಾಗಿಸಿ ದಾಳಿಯನ್ನ ಮಾಡ್ತಾ ಇದ್ದ ಈತ. ಇಡೀ ಲೆಬನಾನ್ ದೇಶವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ. ಲೆಬನಾನ್ ಸೈನ್ಯ ಒಂದು ಕಡೆ ಆದ್ರೆ ಲೆಬನಾನ್ ನಲ್ಲಿ ಪ್ಯಾರಾಮಿಲಿಟರಿ ಅಂತ ಹಿಜ್ಬುಲ್ಲಾ ಕಟ್ಕೊಂಡಿದ್ದ. ಅಂದ್ರೆ ಆಗ್ಲೇ ನಾನು ಹೇಳಿದ ಹಾಗೆ ಇಡೀ ಲೆಬನಾನ್ ದೇಶವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ ಈತ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಲೆಬನಾನ್ ಸುಮಾರು 25-30 ವರ್ಷಗಳ ಹಿಂದೆ ಒಂದು ಕ್ರಿಶ್ಚಿಯನ್ ಬಾಹುಳ್ಯದ ದೇಶ ಆಗಿತ್ತು. ಅಂದ್ರೆ 70% ಕ್ರಿಶ್ಚಿಯನ್ ಜನಸಂಖ್ಯೆ ಇತ್ತು ಅಲ್ಲಿ. ಈಗ ಅದು 30%ಗೆ ಇಳಿದಿದೆ. ಹಾಗಾದ್ರೆ ಏನಾಯ್ತು? ಏನಾದ್ರಲ್ಲಿದ್ದಂಥವರು? ಇದ್ದಂಥವರನ್ನ ಓಡಿಸಿದ್ರು, ಬಲವಂತದಿಂದ ಮತಾಂತರವನ್ನ ಮಾಡಿದ್ರು, ಮತಾಂತರಕ್ಕೆ ಒಪ್ಪದವರನ್ನ ಕೊಲ್ಲಲಾಯಿತು. ಅಂತಹ ಸಂಘಟನೆಯ ನೇತೃತ್ವವನ್ನು ವಹಿಸಿರುವಂತಹ ಈ ಹಸನ್ ನಸ್ರುಲ್ಲಾ ಭಾರತೀಯ ಮುಸಲ್ಮಾನರಿಗೆ ಹುತಾತ್ಮ, ಒಬ್ಬ ಗ್ರೇಟ್ ಲೀಡರ್ ಅಂತ ಕಾಣಿಸ್ತಾನೆ. ಅದರ ಅರ್ಥ ಏನು? ಹಾಗಾದ್ರೆ ನಿಮ್ಮದು ಅದೇ ರೀತಿಯಾದಂತಹ ಉಗ್ರ ಮನಸ್ಥಿತಿನ ಹೇಳಿ. ವೀಕ್ಷಕರೇ, ಈ ಹಸನ್ ನಸ್ರುಲ್ಲಾ ಅದೆಂತಹ ಕುಖ್ಯಾತ ಉಗ್ರ ಅನ್ನುವಂಥದ್ದಕ್ಕೆ ಒಂದಷ್ಟು ಉದಾಹರಣೆಯನ್ನು ಕೊಡ್ತೀನಿ, ಕೇಳಿಸ್ಕೊಳ್ಳಿ. 1983ರಲ್ಲಿ ಅಮೆರಿಕನ್ ಎಂಬಸಿ ಮೇಲೆ ದಾಳಿಯನ್ನು ಮಾಡ್ತಾನೆ. ಬಾಂಬ್ ಇರುವಂತಹ ಟ್ರಕ್ ಅನ್ನು ನುಗ್ಗಿಸಿ ದಾಳಿಯನ್ನು ಮಾಡ್ತಾನೆ. 300ಕ್ಕೂ ಹೆಚ್ಚು ಅಮಾಯಕರ ಬಲಿಯಾಗುತ್ತೆ ಅವತ್ತು, ಅಮಾಯಕರ ಬಲಿ. ಇನ್ನು 1985ರಲ್ಲಿ ಅಮೆರಿಕದ ಪ್ರಯಾಣಿಕರ ವಿಮಾನವನ್ನ ಹೈಜಾಕ್ ಮಾಡಿಸ್ತಾನೆ. ಇಸ್ರೇಲ್ ಮೇಲೆ ಕಳೆದ 32 ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ದಾಳಿಯನ್ನು ಮಾಡಿಸಿದಾನೆ ಈತ. ಇಲ್ಲಿ ತಮಾಷೆ ಏನು ಅಂತ ಹೇಳಿದ್ರೆ, ಇಂತಹ ಉಗ್ರನ ಸಾವಿಗೆ ಲೆಬನಾನ್ನ ಪಕ್ಕದ ದೇಶ ಕಟ್ಟರ್ ಮುಸ್ಲಿಂ ದೇಶ, ಐ ರಿಪೀಟ್, ಕಟ್ಟರ್ ಮುಸ್ಲಿಂ ದೇಶ ಸಿರಿಯಾದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಆದರೆ ನಮ್ಮ ಭಾರತದಲ್ಲಿ ಶೋಕಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೂರಾರು ಅಮಾಯಕ ಜೀವಗಳನ್ನ ಇಸ್ಲಾಂ ಹೆಸರಲ್ಲಿ ಕೊಂದಂತಹ ಈ ವ್ಯಕ್ತಿಯನ್ನ ಒಬ್ಬ ಹುತಾತ್ಮ, ಒಬ್ಬ ಮಹಾನ್ ಮಾನವತಾವಾದಿ, ಈತ ಉಗ್ರನೇ ಅಲ್ಲ ಅಂತ ಹೇಳಿ ಆತನನ್ನೇ ವಿಜೃಂಭಿಸ್ತಾ ಇದ್ದೀರಲ್ರಿ. ನಾನು ನಿಮಗೆ ಕೇಳ್ತೀನಿ, ಯಾಕೆ ನಿಮಗೆ ಅಬ್ದುಲ್ ಕಲಾಂ ಜಿ ಕಾಣೋದಿಲ್ಲ? ಯಾಕೆ ಅವರು ನಿಮಗೆ ಆದರ್ಶ ವ್ಯಕ್ತಿ ಆಗ್ಲಿಲ್ಲ? ಅವರ ವ್ಯಕ್ತಿತ್ವವನ್ನ ನೀವುಗಳು ಒಂದು ದಿನ ಆದ್ರೂ ವಿಜೃಂಭಣೆ ಮಾಡಿದೀರಾ? ಯಾಕೆ ನಿಮಗೆ ಒಬ್ಬ ಉಗ್ರ ಒಳ್ಳೆಯವನಾಗಿ ಕಾಣಿಸ್ತಾನೆ? ಯಾಕೆ ಈತನ ಪರ ಅನುಕಂಪ ನಿಮಗೆ? ಯಾಕೆ ಈತನ ಪರ ಘೋಷಣೆಯನ್ನು ಕೂಗ್ತಾ ಇದ್ದೀರಾ ನೀವು? ಯಾಕೆ ಈತನ ಪರ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀರಾ ನೀವು? ಯಾಕೆ ಈತನನ್ನ ಒಬ್ಬ ಹುತಾತ್ಮ, ಒಬ್ಬ ಆದರ್ಶ ವ್ಯಕ್ತಿ ಅಂತ ಪೋರ್ಟ್ರೆ ಮಾಡ್ತಾ ಇದ್ದೀರಾ ನೀವು? ಏನು ಮಾಡಿದಾನೆ ಆತ ನಿಮಗೆ ಅಂತದ್ದು? ನಿಮ್ಮ ಮನಸ್ಥಿತಿ ಎಂತದ್ರಿ ಹಾಗಾದ್ರೆ? ನನಗೆ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1945ರಲ್ಲಿ ಬರೆದಂತಹ ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕದಲ್ಲಿ ಬರೆದಿರುವಂತಹ ಒಂದಷ್ಟು ಸಾಲುಗಳು ನೆನಪಾಗ್ತಾ ಇವೆ. ಏನ್ ಹೇಳಿದ್ದಾರೆ ಅವರು? ಮುಸಲ್ಮಾನನ ನಿಷ್ಠೆ ಆತ ವಾಸ ಮಾಡುವಂತಹ ದೇಶದ ಮೇಲೆ ಇರೋದಿಲ್ಲ. ಆತನ ನಿಷ್ಠೆ ಇರುವಂಥದ್ದು ಆತ ಅನುಸರಿಸುವಂತಹ ಧರ್ಮಕ್ಕೆ ಮಾತ್ರ. ಎಲ್ಲೆಲ್ಲಿ ಇಸ್ಲಾಮಿಕ್ ಆಡಳಿತ ಇದೆಯೋ ಅದೇ ಆತನಿಗೆ ತನ್ನ ದೇಶ. ಕರೆಕ್ಟ್ ಆಗಿದೆಯಲ್ವಾ ಅವರು ಬರೆದದ್ದು? ಈ ಸಂದರ್ಭವನ್ನು ನೋಡಿದ್ರೆ, ಇವೆಲ್ಲವನ್ನ ನೋಡ್ತಾ ಇದ್ರೆ
ಕರೆಕ್ಟ್ ಅಂತ ಅನ್ಸುತ್ತೆ. ಬಹುಶಃ ಇಂತಹ ದೇಶ ವಿರೋಧಿ ಮುಸಲ್ಮಾನರನ್ನ ನೋಡಿನೇ ಇಂತಹ ದೇಶ ವಿರೋಧಿ ಮುಸಲ್ಮಾನರ ನಿಷ್ಠೆ ಎಂಥದ್ದು ಅಂತ ಅರ್ಥ ಮಾಡಿಕೊಂಡೆ ಅಂಬೇಡ್ಕರ್ ಅವರು ಅವತ್ತು ಈ ರೀತಿಯಾಗಿ ಬರೆದಿದ್ರು ಅಂತ ಅನ್ಸುತ್ತೆ. ಹೌದೋ ಅಲ್ವೋ? ನೀವೇನಂತೀರಾ? ದೊಡ್ಡ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.